ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದಾಗಿ ಅನಾಮಿಕನಿಂದ ದೂರು ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಗುರುವಾರ 6ನೇ ಪಾಯಿಂಟ್ನಲ್ಲಿ ಮಣ್ಣು ಅಗಿದಾಗ ಮಾನವನ ದೇಹದ ಒಟ್ಟು 12 ಮೂಳೆಗಳು ಪತ್ತೆಯಾಗಿದ್ದು ಸಂಚಲನ ಸೃಷ್ಟಿಸಿದೆ. 6ನೇ ಪಾಯಿಂಟ್ನಲ್ಲಿ ಮಾನವನ ದೇಹದ ಒಟ್ಟು 12 ಮೂಳೆಗಳು ಸಿಕ್ಕಿವೆ. ತಲೆಬುರುಡೆಯ 2 ತುಂಡುಗಳು, ಕೈ ಕಾಲಿನ 2 ಮೂಳೆ ಮತ್ತು ಇತರೆ ಮೂಳೆ ಪತ್ತೆಯಾಗಿವೆ. ವಿಧಿವಿಜ್ಞಾನ ಪ್ರಕ್ರಿಯೆ ತೀವ್ರಗೊಳಿಸಿರುವ ತನಿಖಾ ತಂಡ ಬುರುಡೆ ಮತ್ತು ಮೂಳೆ ತುಂಡುಗಳನ್ನ ಎಫ್ಎಸ್ಎಲ್ ವಶಕ್ಕೆ ನೀಡಿದೆ. ಮೂಳೆಗಳು ಸಿಕ್ಕ ಬಗ್ಗೆ ಜಿಪಿಎಸ್ ಸಮೇತ ಲ್ಯಾಪ್ಟಾಪ್ನಲ್ಲಿ ವಿವರವನ್ನ ದಾಖಲಿಸಲಾಗಿದ್ದು, ಮೂಳೆಗಳು ಸಿಕ್ಕ 6ನೇ ಪಾಯಿಂಟ್ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಕಳೇಬರ ಸಿಕ್ಕ ಸ್ಥಳಕ್ಕೆ ಮಳೆ ನೀರು ಬೀಳದಂತೆ ತಗಡು ಶೀಟ್ ಅಳವಡಿಸಿ ಸಾಕ್ಷ್ಯ ನಾಶ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈ ಮೂಲಕ ದೂರುದಾರ ಗುರುತಿಸಿದ್ದ ಸ್ಥಳದಲ್ಲಿ 3ನೇ ದಿನದ ಶೋಧ ಕಾರ್ಯ ಮುಕ್ತಾಯವಾಗಿದೆ. ಶುಕ್ರವಾರ 7ನೇ ಪಾಯಿಂಟ್ಸ್ ಉತ್ಖನನ ನಡೆಯಲಿದ್ದು, ಇದರ ಅಂತಿಮ ನಿರ್ಧಾರಕ್ಕಾಗಿ ಎಸ್ಐಟಿ ತಂಡ ಎಸಿ ಮೊರೆ ಹೋಗಿದೆ. ಧರ್ಮಸ್ಥಳದ ದಟ್ಟ ಅರಣ್ಯದ ನಡುವೆ ಸಿಕ್ಕ ಮೂಳೆಗಳು ಸಂಚಲನವನ್ನೇ ಸೃಷ್ಟಿಸಿವೆ. ಅಷ್ಟಕ್ಕೂ ಈ ಮೂಳೆಗಳು ಯಾರದ್ದು? ಎಷ್ಟು ವಯಸ್ಸಿನ ವ್ಯಕ್ತಿಯ ಮೂಳೆಗಳಿವು? ಸತ್ತಿದ್ಯಾವಾಗ? ಸತ್ತಿದ್ ಹೇಗೆ? ಅಸಲಿಗೆ ಮೂಳೆಗಳಿಂದ ವಯಸ್ಸು ಹಾಗೂ ಸಾವಿನ ಕಾರಣದ ರಹಸ್ಯ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನ ವಿಧಿವಿಜ್ಞಾನ ತಜ್ಞರು ವಿವರಿಸಿದ್ದಾರೆ. ಇನ್ನು ಸಿಕ್ಕ ಬುರುಡೆಯಲ್ಲಿ ಹಲ್ಲುಗಳು ಪತ್ತೆಯಾದಲ್ಲಿ ಮೃತರ ವಯಸ್ಸನ್ನ ಕಂಡು ಹಿಡಿಯಬಹುದು ಅಂತ ಸ್ಕಾಟ್ಲೆಂಡ್ ಪೊಲೀಸ್ ಕೂಡ ಆಗಿರೋ ಅಂತಾರಾಷ್ಟ್ರೀಯ ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ಕೆ.ಬಿ. ಶುಭಕರ್ ವಿವರಿಸಿದ್ದಾರೆ. ಸೊ ಪೆಲ್ವಿಕ್ ಬೋನ್ ನ ಪರಿಶೀಲನೆ ಮಾಡಿದಾಗ ಇಟ್ ವಿಲ್ ಬಿ ಏಬಲ್ ಟು ಟೆಲ್ ಅಸ್ ವೆದರ್ ದ ಬೋನ್ ಈಸ್ ಎ ಮೇಲ್ ಆರ್ ಎ ಫಿಮೇಲ್. ಸ್ಕಲ್ ಅಂದರೆ ಬುರುಡೆ ಮತ್ತು ಜಾ ಅಂದರೆ ಜಾ ಬೋನ್ ಇವೆರಡು ಸಿಕ್ಕಿದ್ರೆ ಅದರಿಂದ ಡೆಂಟಿಷನ್ಸ್ನಿಂದ ಅಂದರೆ ಟೀತ್ ಇರ್ತಾವಲ್ಲ ಸ್ಕಲ್ಲಲ್ಲಿ ಮತ್ತು ಜಾ ಬೋನಲ್ಲಿ, ಆ ಟೀತನ್ನು ನೋಡಿ ಅವರು ಮತ್ತೆ ವೆದರ್ ದಿಸ್ ಪರ್ಟಿಕ್ಯುಲರ್ ಬೋನ್ ಯಾವ ಏಜ್ ಗ್ರೂಪಲ್ಲಿ ಇರ್ಬೋದು ಅಂತ ಅದೊಂದು ಪ್ಯಾರಾಮೀಟರ್ ಗೊತ್ತಾಗುತ್ತೆ. ನೂರಾರು ಶವಗಳನ್ನ ಹೊತ್ತಿದ್ದೀನಿ ಅನ್ನೋ ಅನಾಮಿಕ ದೂರುದಾರನ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಕ್ಕಿದೆ. ಇನ್ನು 8 ಸಮಾಧಿ ಸ್ಥಳಗಳಲ್ಲಿ ಅಗೆಯೋದು ಬಾಕಿ ಇದೆ. ಆದ್ರೆ ಸದ್ಯ ಸಿಕ್ಕಿರೋ ಅಸ್ಥಿ ಪಂಜರಗಳನ್ನ ಏನ್ ಮಾಡಲಾಗುತ್ತೆ, ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ ಅನ್ನೋ ಬಗ್ಗೆ ತಜ್ಞರು ವಿವರಿಸಿದ್ದಾರೆ. ಅಸ್ಥಿ ಪಂಜರ ಸಿಕ್ಕ ಸ್ಥಳವನ್ನ ಸಂರಕ್ಷಿಸಿ ಸುತ್ತಲೂ ಭದ್ರತೆ ಕಲ್ಪಿಸಲಾಗುತ್ತೆ. ಅಲ್ಲಿ ಸಿಗೋ ವಸ್ತುಗಳು, ಬಟ್ಟೆಗಳ ಸಹಿತ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗುತ್ತೆ. ಭೂಮಿಯ ಮಾದರಿ, ಮಣ್ಣು ಸೇರಿ ಫುಟ್ ಪ್ರಿಂಟ್ ಕೂಡ ಸಂಗ್ರಹಿಸಿ ಅಸ್ಥಿ ಪಂಜರಗಳನ್ನ ಆಂಥ್ರೋಪಾಲಜಿಸ್ಟ್ ಅಥವಾ ಫಾರೆನ್ಸಿಕ್ ಎಕ್ಸ್ಪರ್ಟ್ ಮೂಲಕ ವಿಶ್ಲೇಷಿಸಲಾಗುತ್ತೆ. ಮೃತರ ಲಿಂಗ, ವಯಸ್ಸು, ಎತ್ತರ ಹಾಗೂ ಗಾಯದ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಾಗುತ್ತೆ. ಅಸ್ಥಿಪಂಜರದಿಂದ ಮೂಳೆ ಮಜ್ಜೆ ಮತ್ತು ಹಲ್ಲುಗಳನ್ನ ಬಳಸಿ ಮೃತರ ಡಿಎನ್ಎ ಸಂಗ್ರಹಿಸಲಾಗುತ್ತೆ. ಹೀಗೆ ಪತ್ತೆಯಾದ ಡಿಎನ್ಎನ ಈ ಹಿಂದೆ ನಾಪತ್ತೆಯಾಗಿದ್ದವರ ಡಿಎನ್ಎ ಜೊತೆ ಮ್ಯಾಚಿಂಗ್ ಮಾಡಲಾಗುತ್ತೆ. ಇನ್ನು ನಾಪತ್ತೆಯಾದವರ ದೂರುದಾರರಿದ್ದಲ್ಲಿ ಅವರ ಡಿಎನ್ಎ ಸ್ಯಾಂಪಲ್ ಜೊತೆಗೂ ಮ್ಯಾಚಿಂಗ್ ಮಾಡಲಾಗುತ್ತೆ. ಈ ಎಲ್ಲಾ ಪರೀಕ್ಷೆಗಳಿಗೆ ನ್ಯಾಯಾಲಯದಿಂದ ಆದೇಶ ಪಡೆದುಕೊಂಡೇ ಮೂಳೆಗಳ ಸತ್ಯ ಪತ್ತೆ ಕಾರ್ಯ ನಡೆಯಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೋತಿದ್ದಾಗಿ ಅನಾಮಿಕನ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ಎಸ್ಐಟಿ ತನಿಖಾ ತಂಡಕ್ಕೆ ಮತ್ತಷ್ಟು ಪೊಲೀಸ್ ಬಲ ನೀಡಲಾಗಿದೆ. ಈಗಾಗಲೇ ಎಸ್ಐಟಿಗೆ 20 ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಇದೀಗ ಮತ್ತೆ 9 ಪೊಲೀಸರನ್ನ ನೇಮಿಸಿ ಡಿಜಿ ಅಂಡ್ ಐಜಿಪಿ ಡಾಕ್ಟರ್ ಎಂಎಸ್ ಸಲೀಂ ಆದೇಶಿಸಿದ್ದಾರೆ. ಉಪ್ಪಿನಂಗಡಿ ಠಾಣೆಯ ಎಎಸ್ಐ ಲಾರೆನ್ಸ್, ಎಚ್ಸಿ ಮನೋಹರ್, ಸೆಂಟ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಪುನೀತ್, ವಿಟ್ಲ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಮನೋಜ್, ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಂದೀಪ್, ಉಡುಪಿ ಸಿಎಸ್ಪಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಲೋಕೇಶ್, ಹೊನ್ನಾವರ ಪೊಲೀಸ್ ಠಾಣೆಯ ಎಚ್ಸಿ ಸತೀಶ್ ನಾಯ್ಕ್, ಮಂಗಳೂರು ಎಫ್ಎಂಎಸ್ ದಳದ ಎಚ್ಸಿ ಜಯರಾಮೇಗೌಡ ಮತ್ತು ಎಚ್ಸಿ ಬಾಲಕೃಷ್ಣಗೌಡರನ್ನ ನೇಮಿಸಿ ಆದೇಶಿಸಲಾಗಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಮತ್ತಷ್ಟು ಸತ್ಯ ಶೋಧಿಸಲು ಮುಂದಾಗಿರುವ ಎಸ್ಐಟಿ ತಂಡ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದೆ. ಕರ್ನಾಟಕದ ಪ್ರತಿ ಠಾಣೆಯಿಂದ ಮಾಹಿತಿ ಸಂಗ್ರಹಕ್ಕೆ ಎಸ್ಐಟಿ ಸಜ್ಜಾಗಿದೆ. ನಾಪತ್ತೆಯಾದವರು, ಕೊಲೆಯಾದವರು, ಅತ್ಯಾಚಾರಕ್ಕೊಳಗಾದವರ ವಿವರ ಸಂಗ್ರಹಕ್ಕೆ ಇಳಿದ ತನಿಖಾ ತಂಡ 1995ರಿಂದ 2005ರವರೆಗೆ ಮತ್ತು 2005ರಿಂದ 2015ರವರೆಗಿನ ಪ್ರಕರಣಗಳ ಮಾಹಿತಿ ಸಂಗ್ರಹಿಸುತ್ತಿದೆ. 10 ವರ್ಷಗಳಂತೆ 2 ಪಟ್ಟಿಗಳಲ್ಲಿ ಒಟ್ಟು 20 ವರ್ಷದ ದಾಖಲೆ ನೀಡಲು ಎಲ್ಲ ಠಾಣೆಗಳಿಗೆ ಎಸ್ಐಟಿ ಸೂಚಿಸಿದೆ. ಇನ್ನು ಯಾವುದೇ ವ್ಯಕ್ತಿ ಈ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲು, ಯಾವುದೇ ಸಾಕ್ಷ್ಯಾಧಾರಗಳಿದ್ದರೆ ಸಲ್ಲಿಸಲು ಎಸ್ಐಟಿ ಹೆಲ್ಪ್ಲೈನ್ ಸಂಖ್ಯೆ ತೆರೆದಿದೆ. 0824
2005301 ಸಂಖ್ಯೆಗೆ ಮಾಹಿತಿ ನೀಡುವಂತೆ ಎಸ್ಐಟಿ ಜನರಿಗೆ ಸೂಚಿಸಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾಗಿ ಅನಾಮಿಕ ವ್ಯಕ್ತಿ ತಪ್ಪೊಪ್ಪಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರನ್ನ ಕೇಂದ್ರ ಸರ್ಕಾರದ ಸೇವೆಗೆ ಶಿಫ್ಟ್ ಮಾಡಲಾಗುತ್ತಾ ಎನ್ನುವ ಪ್ರಶ್ನೆ ಎದ್ದಿದೆ. ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರನ್ನ ಸೇರಿಸಿರುವುದು ಈ ಪ್ರಶ್ನೆಗೆ ಕಾರಣ. ಇನ್ನು ಪ್ರಣಬ್ ಮೊಹಂತಿ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರದ ಸೇವೆಗೆ ಹೋದರೆ ಮಾತ್ರ ಈ ಬದಲಾವಣೆ ಆಗಬಹುದು ಎಂದಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಅವಾಚ್ಯ ಕಮೆಂಟ್ ಪ್ರಕರಣದಲ್ಲಿ ನಟ ಲೂಸ್ ಮಾದ ಯೋಗೇಶ್ ನಟಿ ರಮ್ಯಾ ಪರ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ ಮಾಡೋರಿಗೆ ಚಪ್ಪಲಿಲಿ ಹೊಡಿಬೇಕು, ನನಗೂ ಒಮ್ಮೆ ಥಿಯೇಟರ್ನಲ್ಲಿ ಕೈಗೆ ಬ್ಲೇಡ್ ಹಾಕಿದ್ರು ಅಂತ ಯೋಗಿ ಹೇಳಿದ್ದಾರೆ. ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋರು ಕರ್ಕೊಂಬಂದು ಚಪ್ಪಲಿಲಿ ಹೊಡಿಬೇಕು. ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲ ಅಲ್ವಾ. ನನಗೆ ಯಾರೋ ಒಂದು ಸುಮಾರು ವರ್ಷದ ಮುಂಚೆ ಬೇರೆ ಯಾವುದೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲಿ ಬ್ಲೇಡಲ್ಲಿ ಕೊಯ್ದು ಬಿಡಿದ ಜಾಸ್ತಿ ಆಗ್ತದೆ. ಬಟ್ ಇದೆಲ್ಲ ನಿಲ್ಲೇಬೇಕು, ನಿಂತಿಲ್ಲ ಅಂದರೆ ತುಂಬ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತಾರೆ. ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕಿಳಿದ ಪ್ರಕರಣದ ನಡುವೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ದೂರು ನೀಡಿದ ಬಳಿಕ ನಟಿ ರಮ್ಯಾ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ರು. 2 ವರ್ಷದ ಹಿಂದೆ ನಟ ಯಶ್ ಮಕ್ಕಳ ಬಗ್ಗೆಯೂ ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು. ಮಕ್ಕಳನ್ನ ಅಶ್ಲೀಲವಾಗಿ ಬಿಂಬಿಸಲಾಗಿತ್ತು ಅಂತ ಪ್ರಸ್ತಾಪಿಸಿದ್ರು. ಈ ಹೇಳಿಕೆಯನ್ನ ಖುದ್ದು ಪರಿಶೀಲಿಸಿದ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, ರಮ್ಯಾ ದೂರು ಅಥವಾ ಮಾಹಿತಿಯನ್ನ ಕೊಟ್ರೆ ಕ್ರಮ ಕೈಗೊಳ್ತೇವೆ ಎಂದಿದೆ. ಇಲ್ಲವೇ ಗೌಪ್ಯವಾಗಿ ನಟಿ ರಮ್ಯಾ ಮಾಹಿತಿ ಕೊಟ್ರೆ ಕ್ರಮ ಜರುಗಿಸುತ್ತೇವೆ. ಮಕ್ಕಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸುವುದು ಅಪರಾಧ. ಬಾಲ ನ್ಯಾಯ ಕಾಯ್ದೆ 2015ರ ಉಲ್ಲಂಘನೆ ಅಡಿ ಕಾನೂನು ಕ್ರಮಕ್ಕೆ ಅವಕಾಶ ಇದೆ ಅಂತ ಆಯೋಗ ಹೇಳಿದೆ. ದರ್ಶನ್ ಅಭಿಮಾನಿಗಳ ವಿರುದ್ಧದ ವಿಚಾರದಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ನಟಿ ರಮ್ಯಾ ಪರ ನಿಂತಿದೆ. ಸಿಎಂ, ಡಿಸಿಎಂ, ಗೃಹ ಸಚಿವರ ಭೇಟಿಯಾಗಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸೋಕೆ ಮುಂದಾಗಿದೆ. ಮತ್ತೊಂದೆಡೆ ರಮ್ಯಾ ಮತ್ತು ಹಲವು ನಟ ನಟಿಯರಿಗೆ ಅಶ್ಲೀಲ ಪದ ಬಳಕೆ ಪ್ರಕರಣದಲ್ಲಿ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಕಲಾವಿದರ ಸಂಘಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ರಮ್ಯಾ ಅವರಿಗೆ ಹಾಕಿದ ಮೆಸೇಜ್ ತಪ್ಪು, ನಮಗೆ ತುಂಬಾ ಬೇಸರವಾಗಿದೆ, ನಾನು ರಮ್ಯಾ ಪರ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಕೇಳಿ ಬೇಜಾರಾಯಿತು. ಸೊ ಹೀಗೆ ಬೆಂಬಲಕ್ಕೆ ನಿಂತ ಎಲ್ರಿಗೂ ನಟಿ ರಮ್ಯಾ ಇನ್ಸ್ಟಾ ಪೋಸ್ಟ್ ಮೂಲಕ ಧನ್ಯವಾದ ಹೇಳಿದ್ದಾರೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು, ನಾನು ಸದಾ ಚಿರಋಣಿ ಎಂದಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ನಟ ಪ್ರಥಮ್ಗೆ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ದೂರುದಾರ ನಟ ಪ್ರಥಮ್ ಮತ್ತು ತೋಟದ ಮಾಲೀಕ ಮಹೇಶ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪ್ರಕರಣ ಸಂಬಂಧ ಸಾಕ್ಷಿಗಳಿಂದ ಮಾಹಿತಿ ಪಡೆಯುವುದಕ್ಕೆ ಕರೆಸಿ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಂದೆಡೆ ಪ್ರಥಮ್ಗೆ ಡ್ಯಾಗರ್ ತೋರಿಸಿ ಬೆದರಿಸಿದ್ದ ಪ್ರಕರಣದಲ್ಲಿ ಆರೋಪಿ ಬೇಕರಿ ರಘು ಮತ್ತು ಯಶಸ್ವಿನಿ ದೊಡ್ಡಬಳ್ಳಾಪುರ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಿಚಾರಣೆ ನಡೆಸಿದ ಕೋರ್ಟ್ ಕಂಡೀಷನ್ ಬೇಲ್ ನೀಡಿದೆ. ಹತ್ಯೆ ಕೇಸ್ನಲ್ಲಿ ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬೀಳಲಿದೆ. ಈ ಮಧ್ಯೆ ಪ್ರಕರಣದ ಆರೋಪಿಗಳಿಗೆ ಡಬಡವ ಶುರುವಾಗಿದೆ. A1 ಆರೋಪಿ ಪವಿತ್ರ ಗೌಡ ಹಾಗೂ A2 ಆರೋಪಿ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಭೇಟಿ ನೀಡಿದ್ದಾರೆ. ದೇವಸ್ಥಾನದ ಎದುರಿಗೆ ನಿಂತಿರುವ ಫೋಟೋವನ್ನು ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೆಚ್ಚು ಜನರು ನಿಮ್ಮನ್ನು ಕೆಳಗೆ ತುಳಿಯಲು ಪ್ರಯತ್ನಿಸಿದರೆ ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಇತ್ತ ರಾಘವೇಂದ್ರ ಸ್ವಾಮಿಯ ಮೊರೆ ಹೋಗಿರುವ A1 ಪವಿತ್ರ ಗೌಡ, ಮನುಷ್ಯರು ಬಣ್ಣ ಬದಲಾಯಿಸುತ್ತಾರೆ, ನನ್ನೊಂದಿಗೆ ರಾಯರಿದ್ದಾರೆ, ನನ್ನ ಮೌನ ದೌರ್ಬಲ್ಯವಲ್ಲ, ದೇವರು ನನಗೆ ನ್ಯಾಯ ಒದಗಿಸುತ್ತಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿರೋ ಬಗ್ಗೆ ರಾಹುಲ್ ಗಾಂಧಿ ಬಳಿ ಎಲ್ಲಾ ಸಾಕ್ಷ್ಯ ಇದೆ. ಮಹದೇವಪುರ, ರಾಜಾಜಿನಗರ ಕ್ಷೇತ್ರಗಳಲ್ಲೂ ಮತಗಳ್ಳತನ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಕ್ಷ್ಯ ಇರೋದ್ರಿಂದಲೇ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಲು ಮತ್ತು ರಾಜ್ಯ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಲು ರಾಜ್ಯಕ್ಕೆ ಬರ್ತಿದ್ದಾರೆ. ಪ್ರತಿಭಟನೆ ಬಳಿಕ ಚುನಾವಣಾಧಿಕಾರಿಗಳಿಗೆ ದೂರು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. So yes, he's coming here to protest and to meet
the election commissioner. ಆದಿಪುರ ಮತ್ತೆ ಇದರಲ್ಲಿ ಪ್ರಿಯಕರನ ಜೊತೆಗಿನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದಾನೆಂದು ಪತ್ನಿಯೇ ಪತಿಯನ್ನ ಕೊಂದಿದ್ದಾಳೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಮದಗಮಾಸೂರು ಕೆರೆಯಲ್ಲಿ ಈ ಘಟನೆ ನಡೆದಿದೆ. ಹರಿಹರ ಮೂಲದ ಶಫೀವುಲ್ಲಾ ಪತ್ನಿ ಶಹೀನಾ ಬಾನು ಪ್ರಿಯಕರ ಖಲಂದರ್ ಸಾಬ್ ಜೊತೆ ಸೇರಿ ಪತಿಯನ್ನ ಕೊಲೆಗೈದಿದ್ದಾಳೆ. ಮುಡಾ ಪ್ರಕರಣದ ತನಿಖೆ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. 6 ಸಂಪುಟಗಳ ವರದಿಯಲ್ಲಿ ಅಧಿಕಾರಿಗಳ ಲೋಪದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರವಿಲ್ಲ, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲವೆಂದು ವರದಿ ಹೇಳಿದೆ. ಕೆಆರ್ಐಡಿಎಲ್ನ ಮಾಜಿ ಹೊರಗುತ್ತಿಗೆ ನೌಕರನ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದಾಳಿ ವೇಳೆ ಕಳಕಪ್ಪನ ಬಳಿ ಕೋಟಿ ಖಜಾನೆ ಪತ್ತೆಯಾಗಿದೆ. ಕಳಕಪ್ಪ ಹಾಗೂ ಅವರ ಪತ್ನಿ ಹೆಸರಿನಲ್ಲಿ 6 ಮನೆಗಳು, 2 ನಿವೇಶನಗಳು, 40 ಎಕರೆ ಜಮೀನು ಹಾಗೂ ಬೇನಾಮಿಯಾಗಿ ಅವರ ಹೆಂಡತಿ ತಮ್ಮನ ಹೆಸರಿನಲ್ಲಿ 8 ಮನೆಗಳು, 2 ನಿವೇಶನ, ಸ್ವಂತ ಸಹೋದರನ ಹೆಸರಿನಲ್ಲಿ 10 ಮನೆಗಳು ಹಾಗೂ ವಿವಿಧ ಬ್ಯಾಂಕ್ ದಾಖಲೆ ಪತ್ತೆಯಾಗಿದೆ. ಕೋಲಾರದ ಮಹಿಳೆಯೊಬ್ಬರಲ್ಲಿ ವಿಶ್ವದಲ್ಲೇ ಎಲ್ಲೂ ಸಿಗದ ರಕ್ತದ ಮಾದರಿ ಪತ್ತೆಯಾಗಿದೆ. 38 ವರ್ಷದ ಮಹಿಳೆಯಲ್ಲಿ CRIV ಬ್ಲಡ್ ಗ್ರೂಪ್ ಪತ್ತೆಯಾಗಿದೆ. ಈ ಮಹಿಳೆ 2003ರಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ದಾಖಲಾಗಿದ್ರು. ಈ ವೇಳೆ ತೆಲಂಗಾಣದಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿಯನ್ನ 40 ವರ್ಷದ ವಿವಾಹಿತ ವ್ಯಕ್ತಿಗೆ ಮದುವೆ ಮಾಡಿದ ಅಮಾನವೀಯ ಘಟನೆ ನಡೆದಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಕೃತ್ಯ ನಡೆದಿದ್ದು, ಬಾಲಕಿ ತನ್ನ ಶಿಕ್ಷಕಿ ಬಳಿ ಈ ವಿಚಾರ ಹಂಚಿಕೊಂಡ ಬಳಿಕ ಘಟನೆ ಬೆಳಕಿಗೆ ಬಂದಿದೆ. ಬಾಲಕಿಯನ್ನ ವಿವಾಹವಾದ ವ್ಯಕ್ತಿ, ಆತನ ಪತ್ನಿ, ಬಾಲಕಿಯ ತಾಯಿ, ಮಧ್ಯವರ್ತಿ ಹಾಗೂ ಮದುವೆ ಮಾಡಿಸಿದ ಪೂಜಾರಿ ವಿರುದ್ಧ ಕೇಸ್ ದಾಖಲಾಗಿದೆ.